ಮಕ್ಳುಗಳಿಗೆ ಬೇಜಾರಾಗಬಾರ್ದು ಇಲ್ಲಿ ಬಂದಾಗ. ಆದ್ರೆ ವೆದರ್ ಸಪೋರ್ಟ್ ಮಾಡಿದಾಗ ಇಟ್ ಇಸ್ ಓಕೆ. ನೋಡಿ ಚೆನ್ನಾಗಿದೆ ಪ್ಲೇ ಏರಿಯಾ. ಇಲ್ಲಿ ಕೆಳಗಡೆ ತೋರಿಸ್ತೀನಿ ತಡ್ರಿ, ನೀವು ಖುಷಿ ಆಯ್ತೀರ ನೋಡಿದ್ರೆ ಮಾತ್ರ. ಅಂದ್ರೆ ಎಷ್ಟು ಡೀಪ್ ಐತೆ ಅಂದ್ರೆ ಜಾರಬಂಡಿ ಇದು ನೋಡಿ. ಸ್ವಿಂಗ್ ಅಂತ ಅಲ್ಲಿಗೆ ಹೋಗಿ ದಬಾರ ಬಿಡೋದು. ಸಖತ್ ಡೀಪ್ ಐತೆ. ಇದು ಪಜಲ್ ಸಾಲ್ವ್ ಮಾಡ್ಕೊಂಡ್ ಬರೋದು. ಚಿಕ್ಕ ಪಾಪುಗಳಿದ್ರೆ ಅವ್ರಿಗೆ ಚೆನ್ನಾಗಿರುತ್ತೆ ಆಡಕ್ಕೆ. ಅಲ್ಲೂ ಒಂದು ಜಾಗ ಇದೆ, ತೋರಿಸ್ತೀನಿ ಬನ್ನಿ. ಸಖತ್ತಾಗಿ ಮಾತ್ರ ಗಾಳಿ ಬೀಸೈತೆ. ವಾಯ್ಸ್ ಹೆಂಗ್ ಬರುತ್ತೋ ಗೊತ್ತಿಲ್ಲ, ಮಾತ್ರ ಜಾಗ ಮಾತ್ರ ಗಾಯ್ಸ್ ನೆಕ್ಸ್ಟ್ ಲೆವೆಲ್ ಪ್ರಶಾಂತವಾಗಿದೆ ನೋಡಿ. ಇದೆಲ್ಲ ಈಗ ಮಾಡಿರೋದು. ನಮ್ಮಪ್ಪ ಈಗ ಅದೇನೋ ತಗೊಂಡ್ಬಿಟ್ಟವ್ರೆ, ಜಾಮೂನ್. ಹೌ ಇಸ್ ದ ಟೇಸ್ಟ್? ಸೂಪರ್ ಸೂಪರ್. ಮಾಡ ಇಲ್ಲಿ ಕತ್ತೆ ವಯಸ್ಸಾದಂಗ ಇದೆ, ಎಡ ಮಗ ಆಟಾಡ್ದಂಗ ಆಟಾಡ್ತಾವೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಸಕ್ಕದಾಗ ಏನೇನೋ ಪ್ಲಾನ್ ಮಾಡ್ತಾ ಇದೀವಿ ಮಾತ್ರ. ಎಲ್ಲೆಲ್ಲಿ ಹೋಗೋದಂತ ಇನ್ನೂ ಗೊತ್ತಿಲ್ಲ, ಎಲ್ಲ ಕನ್ಫ್ಯೂಷನ್. ದೂಕ್ಬಿಡಿ ಅಂಕಲ್ ಅಂಕಲ್ ಅಂಕಲ್. ಸಾಕಾಗ ಹೋಗೈತಲ್ಲ, ನನಗೆ ನಂಬುಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ. ಇಲ್ಲಿಂದ ತಳ್ಬಿಡಿ ಹಿಂಗೆ. ಏನ್ ಭಯ, ಜೀವದ ಮೇಲೆ ಆಸೆ ಇದೆ, ಈ ರೇಂಜಿಗೆ ಇರಬಾರ್ದು ಆಸೆ. ಚೀ ಅಲ್ಲಿ ನೋಡು, ಮಗಳು ನೋಡ್ ಕಲಿ. ಮಗಳ ಮೇಲೆ ಇರೋ ಧೈರ್ಯ ನಿನ್ಗಿಲ್ಲ. ಚೀ 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 ಚೀ. ವಿಡಿಯೋ ಸ್ಟೆಬಿಲಿಟಿ ಬರಲ್ಲ, ಗಾಡಿ ಎಳ್ಳಾಡ್ತೈತೆ. ಟ್ರೈ ಮಾಡ್ತೀನಿ, ಇದ್ರಲ್ಲಿ ಸ್ಟೆಬಿಲಿಟಿ ಆನ್ ಮಾಡಿದೀನಿ, ಬಟ್ ನೋಡೋಣ. ಬಿಸಿಲು ಹೆವಿ ಐತೆ ಮಾತ್ರ ಸಖತ್ತಾಗಿ. ಎಲ್ಲ ಟಯರ್ಡ್ ಆಗ್ಬಿಟ್ಟು ಹೆಂಗಾರ ಆಲ್ ಟೈರ್ಡ್ ಫೇಸ್. ಈಗ ಹೆಣ್ಣೂರ್ದು ಟ್ರೈಬಲ್ ವಿಲೇಜ್ ಮುಗೀತು. ಈಗ ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಪ್ಲಾನ್ ಮಾಡ್ತಾವ್ರೆ. ಗಾಡಿ ರೆಡಿ ಐತೆ. 2:30, 3 o'clock. So then first we go to Pukod Lake. Pukod Lake. After that we will take the lunch and we will go to Kamarajar. ಓಕೆ, ಇವಾಗ ಡೆಸ್ಟಿನೇಷನ್ ಬಂದು ಫಸ್ಟ್ ಪೂಕೋಡ್ ಲೇಕು, ಅದಾದ್ಮೇಲೆ ಊಟ ಮಾಡಿ ಅದಾದ್ಮೇಲೆ ಬಾಣಾಸುರಗೆ ಹೋಗೋದು ಅಂತ ಪ್ಲಾನ್ ಆಗಿದೆ. ನೋಡೋಣ ಯಾವ ರೀತಿ ಕಾಂಟೆಂಟ್ ಅನ್ನ ಕೊಡ್ಬೋದು, ನೋಡೋಣ ಬನ್ನಿ. ಅಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದಿದ್ದು ನಾವು ಇವಾಗ ಪೂಕೋಡ್ ಲೇಕ್ ಬಂದಿದ್ದೀವಿ. ಸೊ ಪೂಕೋಡ್ ಲೇಕ್ ಆಪೋಸಿಟ್ ಎಂಟ್ರೆನ್ಸ್ಗೆ ನಮಗೆ ಜಂಗಲ್ ಬುಕ್ ಅಂತ ಸಫಾರಿ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಐತೆ ನೋಡಿ. ಇಲ್ಲಿ ಮಕ್ಳಿಗೆಲ್ಲ ಮಾಡಿದ್ದಾರೆ ಜಾಗ ಆಡಕ್ಕೆ. ಸೊ ಇಲ್ಲಿ ಎಂಟ್ರಿ ಫೀಸು ಅಂದ್ರೆ ಟೈಮಿಂಗ್ಸ್ ಬಂದ್ಬಿಟ್ಟು 9 AM to 5:30 ವರೆಗೂ ಇದೆ ಪೂಕೋಡ್ ಲೇಕ್. ಎಂಟ್ರಿ ಫೀಸ್ ಬಂದ್ಬಿಟ್ಟು ಅಡಲ್ಟ್ಗೆ 40, ಚಿಲ್ಡ್ರನ್ಸ್ಗೆ 30, ಸೀನಿಯರ್ ಸಿಟಿಸನ್ಗೆ 20. ಸೊ ಫೋಟೋಶೂಟ್ಗೆ 1000 ರೂಪಾಯಿ. ಸೊ ನಾನು ಟ್ರೈ ಮಾಡ್ತೀನಿ ಬ್ಲಾಗ್ ಮಾಡಕ್ಕೆ. ಸೊ ಈಗ ಪೂಕೋಡ್ ಲೇಕಿಗೆ ಬಂದಿದ್ದೀವಿ. ಲೇಕ್ ವ್ಯೂ ಆ ಕಡೆ ಇದೆ. ಇಲ್ಲಿ ಮರಗಳಿರೋದ್ರಿಂದ ತಂಪಾಗಿದೆ ಜಾಗ, ಮಾತ್ರ ಬಿಸಿ ಅನಿಸ್ತಾ ಇಲ್ಲ. ಇಲ್ಲಿ ಶಾಪಿಂಗ್ ಮಾಡೋರಿಗೆ ಶಾಪಿಂಗ್ ವ್ಯವಸ್ಥೆ ಎಲ್ಲ ಇದೆ ಇಲ್ಲಿ. ಬನ್ನಿ ಇವಾಗ ಲೇಕ್ ಕಡೆಗೆ ಹೋಗೋಣ. ಪ್ಲಾಸ್ಟಿಕ್ ಫ್ರೀ ಝೋನ್ ಅಂತಾರೆ ಇದನ್ನೆಲ್ಲ. ಏನ್ರಲ್ಲಿ ಮಾಡಿದ್ದಾರೆ ಅಂದ್ರೆ ಪಾಪ ಪ್ಲಾಸ್ಟಿಕ್ ಫ್ರೀ ಝೋನ್ ಅಂತ ಇದಾವಲ್ಲ, ಇದ್ರಲ್ಲಿ ಪ್ಲಾಸ್ಟಿಕ್ ಅಂತಾನೆ ಯೂಸ್ ಮಾಡಿರೋದು. ಎಲ್ಲ ಸ್ಕ್ಯಾಮ್ ಗೈಸ್, ಸುಮ್ನೆ ಎಲ್ಲ ಹಾಕೋದು ಬೋರ್ಡರ್ ಅಷ್ಟೇ. ಎಲ್ಲ ಪ್ಲಾಸ್ಟಿಕ್ ಎಲ್ಲ ಮಾಡೋರಿಲ್ಲಲ್ಲ. ಲೇಕ್ ವ್ಯೂ ಇದೆ, ಬೋಟ್ಗೆ ಹೋಗೋರು ಬೋಟಿಂಗ್ ಹೋಗ್ಬೋದು. ಫಿಶ್ ಸ್ಪಾ ಇದೆ, ಅಲ್ಲಿದೆ ನೋಡಿ. ಕಾಣಿಸಲ್ಲ ಅನ್ಸುತ್ತೆ ನಿಮ್ಗೆ. ನಮ್ಮ ಅಮ್ಮಂಗೆ ಬೋಟಿಂಗ್ ಅಂದ್ರೆ ಭಯ ಸ್ವಲ್ಪ. ಲಾಸ್ಟ್ ಟೈಮ್ ಸೌತ್ ಕೇರಳದಲ್ಲಿ ನಾವು ಹೋದಾಗ ಸ್ಪೀಡ್ ಬೋಟಿಂಗ್ ಹೋಗಕ್ಕೆ ಭಯ ಬಿದ್ಬಿಟ್ರು ನಮ್ಮಮ್ಮ. ಅದಕ್ಕೆ ಸ್ವಲ್ಪ ಭಯ ಬೀಳ್ತಾರೆ ನಮ್ಮಮ್ಮ. ನನಗೆ ಫಿಶ್ ಸ್ಪಾ ಎಲ್ಲಿ ಗೊತ್ತಾ, ನ್ಯಾಚುರಲ್ ಫಿಶ್ ಸ್ಪಾ ಎಲ್ಲಿ ಗೊತ್ತಾ, ವಿಭೂತಿ ಫಾಲ್ಸ್ ಹೋಗಿದ್ನಲ್ಲ ಗೋವಾಗ ಹೋದಾಗ. ಸಕ್ಕತ್ತಾಗಿತ್ತು ಮಾತ್ರ. ಅಲ್ಲಂತೂ ತಿಂದಾಗ ಎಷ್ಟು ಬೆಳಗಾಗಿತ್ತು ಗೊತ್ತಾ. ಕಾಲು ಎಷ್ಟು ಬೆಳ್ಳಗಿತ್ತು ಅಂದ್ರೆ ಸಕ್ಕತ್ತಾಗಿತ್ತು ಮಾತ್ರ. ಬೆಳ್ಳಗಿತ್ತು ಕಾಲು ನಂದಂತೂ ವಿಭೂತಿ ಫಾಲ್ಸ್ ಅಲ್ಲಿ. ಆ ಬ್ಲಾಗ್ ನೋಡಿ ನೀವು. ನೋಡಿ ಇಲ್ಲಿ ಬೋಟಿಂಗು ಎಲ್ಲ ಹತ್ಬಿಟ್ಟು ಈ ಬಿಸಿಲಲ್ಲೆಲ್ಲ ಸುಮ್ಮನೆ ಏನಕ್ಕೆ ಲೇಕ್ ವ್ಯೂ ಮಾತ್ರ ನೋಡ್ಕೊಂಡು ಎಂಜಾಯ್ ಮಾಡಿದ್ರು ಆಯ್ತು.
ಅಷ್ಟೇ ಗಾಯ್ಸ್, ಇದ್ರಲ್ಲಿ ಏನು ಅಷ್ಟೊಂದೇನು ಕ್ಯೂರಿಯಾಸಿಟಿ ಹುಡ್ಸೋಂಥದ್ದೇನಿಲ್ಲ ಈ ಲೇಕಲ್ಲಿ. ಡ್ಯುಯಲ್ ಮೋಡಲ್ ಹೆಂಗ್ ಕಾಣುತ್ತೆ ಅಂತ ಟೆಸ್ಟ್ ಮಾಡಕ್ಕೆ ಮಾಡ್ತಾ ಇದೀನಿ, ಟ್ರಯಲ್ ಅಂಡ್ ಎರರ್. ಈಗ ಊಟ ಹುಡಿಕೊಂಡು ಬಾಣಾಸೂರ್ ಕಡೆಗೆ ಹೊರಟ ಇದೀವಿ. ಯಾರಲ್ಲೂ ಜೋಶ್ ಇಲ್ಲ, ಎಲ್ಲ ಸೈಲೆಂಟ್ ಆಗ್ಬಿಟ್ಟಾರೆ. ಅದು ಇದು ಅದೊಂದು ಪ್ಲಾನ್ ಮಾಡ್ತಾರೆ. ಟೀ ಎಸ್ಟೇಟ್, ಕಾಫಿ ಎಸ್ಟೇಟ್ ನೋಡ್ಕೊಂಡು ಸಕ್ಕದಾಗೈತೆ ವ್ಯೂ ಮಾತ್ರ. ನಾನಂತೂ ಮಸ್ತ್ ಎಂಜಾಯ್ ಮಾಡ್ತಾ ಇದೀನಿ. ಇವಾಗ ಊಟಕ್ಕೆ ಬಂದಿದೀವಿ. ಊಟ ಮಾಡ್ಕೊಂಡು ಜೂಟ್ ಆಗ್ಬಿಡ್ಬೇಕು ಬಾಣಾಸುರ ಡ್ಯಾಮ್ ನೋಡಕ್ಕೆ. ಸೊ ಇಲ್ಲಿಂದ 13.7 ಕಿಲೋಮೀಟರ್ ಸಮಥಿಂಗ್ ಇದೆ. ಅದೇ ಊಟದ ವ್ಯವಸ್ಥೆ ಆಗ್ತಾ ಇದೆ ನೋಡೋಣ. ಊಟ ಮಾಡ್ಬಿಟ್ಟು ಸೀದಾ ಹೋಗ್ತೀವಿ ನೆಕ್ಸ್ಟ್. ಕೈ ತೊಳ್ಕೊಂಡ್ ಬರೋಣ. ಬಾಬಿಕ್ಯೂ ಸೌದೆ ಒಲೆ ಇಲ್ಲೂ ಕೂಡ, ಗ್ಯಾಸ್ ನ ಕ್ರೈಸಿಸ್ ಇಲ್ಲೂ ಕೂಡ ಇದೆ. ಹಂಗಾಗಿ ಅವರು ಇದು ಮಾಡ್ತಾ ಇದಾರೆ. ಸೊ ಬನ್ನಿ ಕೈ ತೊಳ್ಕೊಳ್ಳೋಣ. ಸೋಪ್ ಡಿಸ್ಪೆನ್ಸರ್ ಇಟ್ಟವ್ರೆ. ಸೋಪ್ ಡಿಸ್ಪೆನ್ಸರ್ ಅಲ್ಲಿ ಸೋಪೆ ಬತ್ತಲ್ಲ ಗೈಸ್. ಫಾ ಆಗೋಯ್ತು. ಬನ್ನಿ ಇವಾಗ ಏನ್ ಸಿಕ್ಕಿದೆ ತಿಂದ್ಬಿಟ್ಟು ನೆಕ್ಸ್ಟ್ ಬಾಣಾಸುರ ಡ್ಯಾಮ್ ಅಲ್ಲಿ ಹೋಗೋಣ. ಊಟ ತೋರಿಸ್ತೀನಿ, ಏನೇನಿದೆ ಊಟದ್ದೆಲ್ಲ ತೋರಿಸ್ತೀನಿ ನಾನು. ಲಾಸ್ಟ್ ಫಸ್ಟ್ ಅಂದ್ಕೊಂಡು ಬರೀ ಇದೇ ಆಯ್ತು. ಟೇಬಲ್ ಜಾಯಿನ್ ಮಾಡ್ತಾರೆ, ಒಂದು ಸಾಕು ಊಟ ಮಾಡಿದ್ರೆ ಸಾಕಾಗೈತೆ. ಫೋನಲ್ಲಿ ಬಿಸಿ ಆದ್ರೆ ಹೆಂಗಮ್ಮ ಜೀವನ? ಫೋನಲ್ಲಿ ಬಿಸಿ ಆಗ್ಬಾರ್ದು ಯಾವತ್ತು. ಬ್ಲಾಗ್ ಮಾಡೋರೆಲ್ಲ ಹಿಂಗಾಗ್ಬಿಟ್ರೆ ಹೆಂಗೆ ಕಷ್ಟ. ಟೇಬಲ್ ಜಾಯಿನ್ ಮಾಡ್ತಾರೆ. ಫುಲ್ ಇವಾಗ ಮಂದಿ ತಗೊಂಡ್ಬಿಟ್ಟಿದೀವಿ, ಚಿಕನ್ ಮಂದಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ತಿಂತಾ ಇದೀವಲ್ಲ. ಚಿಕನ್ ಮಂದಿ, ಫಿಶ್ ಕರಿ ಎರಡು ತಗೊಂಡು ತಿಂತಾ ಇದೀವಿ. ಮೈನೀಸ್ ಹಾಕೊಂಡು ಸಕ್ಕದಾಗಿದೆ. ಊಟ ಆದ್ಮೇಲೆ ಸಿಗ್ತೀನಿ. ಭರ್ಜರಿ ಊಟ ಆಯ್ತು. ಶಿಸ್ತಾಗಿ ಹೊಟ್ಟೆ ತುಂಬಾ ತಿಂದ್ಬಿಟ್ಟಿದೀವಿ ಮಂದಿನ. ನೆಕ್ಸ್ಟ್ ಲೆವೆಲ್ ಇತ್ತು ಮಂದಿ ಮಾತ್ರ. ಹೊಟ್ಟೆ ಫುಲ್ ಆಗಿ ಹೋಗೈತೆ ಮಂದಿ. ಈಗ ಬನಾರಸ್ ಡ್ಯಾಮ್ ಕಡೆ ಹೋಗ್ತಾ ಇದೀವಿ. ವ್ಯೂ ನೋಡಿ ಮಾತ್ರ ಏನ್ ಅಷ್ಟೇನಿಲ್ಲ, ಕ್ರೇಜಿ ಆಗಿಲ್ಲ. ಬಟ್ ಬಿಸಿಲು ಹಂಗೆ ಐತೆ. ವಯನಾಡ್ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು, ಬಿಸಿಲು ಜಾಸ್ತಿ ಐತಿದೆ. ಎಸಿ ಹಾಕೊಂಡ್ರು ಕಾರಲ್ಲಿ ಸೆಕೆ ಬೆವರ್ತಾ ಇತ್ತು ಫುಲ್. ಸ್ವಲ್ಪ ಹೊತ್ತು ಕೂಲ್ ಆಗೋವರೆಗೂ ಕಾರು. ಆಮೇಲೆ ಒಂದು ಈ ಹೋಟ್ಲಿಂದ ಅರೌಂಡ್ ನಮ್ಗೆ 13 ಕಿಲೋಮೀಟರ್ಸ್ ಏನೋ ಇದೆ ಡ್ಯಾಮ್ ವ್ಯೂ. ದಿಸ್ ಇಸ್ ದ ಲಾರ್ಜೆಸ್ಟ್ ಡ್ಯಾಮ್. ಹೋಗೋಣ. ಡ್ಯುಯಲ್ ಮೋಡ್ ಸ್ಟಾರ್ಟ್ ಮಾಡಿದೀನಿ. ನನಗೆ ಆಕ್ಚುಲಿ ವ್ಯೂ ಎರಡೂ ಕಡೆ ಕಾಣ್ಬೇಕಲ್ವಾ, ನಿಮ್ಗೂ ಶಾರ್ಟ್ ಇರ್ಲಿ ಇದು ಇರ್ಲಿ ಅಂದ್ಬಿಟ್ಟು ಒಂದು ಡ್ಯುಯಲ್ ಮೋಡ್ ಆನ್ ಮಾಡಿದೀನಿ. ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ಜಾಗ ಮಾತ್ರ. ಸೊ ಎಡಿಟಿಂಗ್ ಎಲ್ಲ ಮಾಡಿ ಬರೋದಕ್ಕೆ ಆಗತ್ತೆ. ಬ್ಲಾಗ್ ಒಂದು 2 ವೀಕ್ಸ್ ಬೇಕು. ಯಾಕಂದ್ರೆ ಕಂಪ್ಲೀಟ್ ಆಗಿ ಎಡಿಟ್ ಮಾಡ್ಬೇಕಲ್ಲ. ಚೆನ್ನಾಗಿದೆ ಮಾತ್ರ ವ್ಯೂ. ಅಂದ್ರೆ ಬಿಸಿಲು ಜಾಸ್ತಿ ಇನ್ನೇನು ಇಲ್ಲ. ಬಿಸಿಲು ಭಯಂಕರ ಬಿಸಿಲೈತೆ. ಯಾಕೆ ಅಂದ್ರೆ ಬೆಂಗಳೂರು ಅಷ್ಟೇನಿಲ್ಲ, ಬೆಂಗಳೂರು ಕಡಿಮೆ. ಬೆಂಗಳೂರಲ್ಲಿ ಬಿಸಿಲು ಹೊಡಿತೈತಿ ಇವಾಗ. UV ರೇಸ್ ಎಷ್ಟು 11 ಸಮಥಿಂಗ್ ಏನೋ ಹೋಗಿತ್ತಂತಲ್ಲ. ಬಟ್ ಇದ್ರಲ್ಲಿ ಪರವಾಗಿಲ್ಲ. ಇಲ್ಲಿ ಹ್ಯೂಮಿಡಿಟಿ ಅಂದ್ರೆ ಸ್ವಲ್ಪ ಹಂಗೆ ಇದೆ ನೋಡಿ. ಆ ಕಡೆ ವ್ಯೂ ಎಷ್ಟು ಸಕ್ಕತ್ತಾಗಿದೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತಲ್ಲ ಅದ್ರ. ಅದೇ ಈಗ ಬರೀ ನೀವು ಇದನ್ನ ನೋಡ್ಕೊಂಡ್ ಬನ್ನಿ, ಶಾರ್ಟ್ಸ್ ಹಾಕ್ತೀನಿ. ಡೈರೆಕ್ಟ್ ಡ್ಯಾಮ್ಗೆ ಹೋಗಿ ಸಿಗ್ತೀನಿ ನಿಮ್ಗೆ.